ಎಲ್ಲರಿಗೂ ನಮಸ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮಂಗಳೂರಿನ ಸ್ವರೂಪ ಅಧ್ಯಯನ ಕೇಂದ್ರವು ಸ್ವರೂಪ ಮೆಮೊರಿ ಕ್ಯಾಂಪ್ ಅನ್ನುವ ಬೇಸಿಗೆ ಶಿಬಿರವನ್ನು ನಡೆಸಿಕೊಡ್ತಾ ಇದೆ. ಮಕ್ಕಳು ಸೃಜನಶೀಲವಾಗಿ ಬೆಳಿಬೇಕು, ಕನಸುಗಳನ್ನು ಕಾಣಬೇಕು ಅನ್ನುವಂಥದ್ದು ಎಲ್ಲ ಪೋಷಕರ ಅಪೇಕ್ಷೆ. ಈ ಅಪೇಕ್ಷೆಗೆ ಪೂರಕವಾಗಿ ಮಕ್ಕಳನ್ನು ವಿಭಿನ್ನವಾಗಿ ತೆರೆದಿಡುವಂತಹ ಸೃಜನಶೀಲ ಚಟುವಟಿಕೆಗಳನ್ನು ಈ ಸ್ವರೂಪ ಮೆಮೊರಿ ಕ್ಯಾಂಪ್ ಮಾಡ್ತಾ ಬರ್ತಿದೆ. ನೆನಪಿನ 10 ತಂತ್ರಗಳನ್ನು ಮಕ್ಕಳಿಗೆ ಅರಿವಿಲ್ಲದೆ ಕಲಿಸುವಂತಹ ಕೆಲಸವನ್ನು ಸ್ವರೂಪ ಮೆಮೊರಿ ಕ್ಯಾಂಪ್ ಮಾಡ್ತಿದೆ. ಇತರ ಎಲ್ಲ ಕ್ಯಾಂಪ್ಗಳಿಗಿಂತ, ಶಿಬಿರಗಳಿಗಿಂತ ವಿಭಿನ್ನವಾಗಿ ಮಕ್ಕಳನ್ನು ತೊಡಗಿಸಿಕೊಳ್ಳುವುದು. ಮಕ್ಕಳು ತಾವೆಲ್ಲಿದ್ದೇವೆ ಅನ್ನುವ ಅರಿವನ್ನ ಪಡಿತಾ ಹೋಗ್ತಾರೆ. ಈ ಮೂಲಕ ಕಳೆದುಕೊಂಡ ಪ್ರಜ್ಞೆ ಮತ್ತೆ ಮಕ್ಕಳಿಗೆ ಬರ್ತದೆ. ಮಕ್ಕಳಿಗೆ ಉಪಕಾರ ಸ್ಮರಣೆ ಇರ್ಬೋದು, ಪರಸ್ಪರ ಗೌರವ ನೀಡುವಂಥದ್ದಿರ್ಬೋದು, ಮೌಲ್ಯಗಳಿರ್ಬೋದು, ಇದೆಲ್ಲವನ್ನು ಕೂಡ ಅರಿವಿಲ್ಲದೆ ಮಕ್ಕಳು ಕಲಿತುಕೊಳ್ಳುವ ಹಾಗೆ ಮಾಡ್ತಾ ಮಾಡ್ತಾ ಪ್ರತಿನಿತ್ಯ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ನಿರಂತರವಾಗಿ ತೊಡಗಿಕೊಳ್ಳುವಂತೆ ಅವರನ್ನ ಒಂದು ಸ್ಫೂರ್ತಿ ತುಂಬಿ ಕಳಿಸಿಕೊಡುವಂತಹ ಶಿಬಿರ ಸ್ವರೂಪ ಮೆಮೊರಿ ಕ್ಯಾಂಪ್. ಒಂದು ಬಾರಿ ಗೋಪಾಡ್ಕರ್ ಅವರು ಸ್ವರೂಪ ಶಿಕ್ಷಣದ ಕ್ಯಾಂಪ್ ಬಗ್ಗೆ ಮಾತಾಡಿದಾಗ ಯಾಕೋ ಇದೆಲ್ಲ ಅನ್ನಿಸ್ತು. ನಾನು ನನ್ನ ಮಕ್ಕಳ ಜೊತೆ ಅಲ್ಲಿ ಕ್ಯಾಂಪಿಗೆ ಹೋದೆ, ನನ್ನ ಮಕ್ಕಳು ಬೆಳ್ಳಕ್ಕೆ ಹೋದೆ. ಬಿಟ್ಟ ಮೇಲೆ ಗೊತ್ತಾಯಿತು, ನಾನು ಒಂದಿನ ಹಂಗೆ ಪಾರ್ಟಿಸಿಪೇಟ್ ಮಾಡಿದ ಮೇಲೆ ಕಂಟಿನ್ಯೂಸ್ ಆಗಿ 12 ದಿನ ನಾನೇ ಅಲ್ಲೇ ಇದ್ದು ಕಲಿತು, ನನ್ನ ಮಕ್ಕಳ ಜೊತೆಗೆ ಕಲಿತು ಆ ಕ್ಯಾಂಪನ್ನು ಪೂರ್ತಿ ಮಾಡಿದೆ. ನನ್ನ ಮಕ್ಕಳಿಗೆ ತುಂಬ ಬದಲಾವಣೆ. ನನಗೆ ಯಾವಾಗಲೂ ಶಿಕ್ಷಕರು ಸಿಕ್ಕಾಗ ನೀವು ಸ್ವರೂಪದಲ್ಲಿದ್ರಾ ಅಂತ ಕೇಳ್ತಾರೆ, ಮತ್ತು ಸ್ವರೂಪ ಹೇಗೆ ಅಂತ ಕೇಳ್ತಾರೆ. ಅವ್ರು ಹಾಗೆ ಕೇಳಿದಾಗಲೆಲ್ಲ ನನ್ನ ಬಾಯಲ್ಲೊಂದು ಮಾತು ಬರುತ್ತೆ, ಅದು ಬೇರೆನೆ ಅಂತ ನಾನು ಯಾವಾಗಲೂ ಹೇಳ್ತೇನೆ. ಮತ್ತು ನನ್ನ ಹೆಚ್ಚಿನ ಸ್ಟೂಡೆಂಟ್ಸು ಅನ್ನ ಭೇಟಿ ಮಾಡಿದಾಗಲೂ ಯಾರಾದರೂ ಅನುಭವ ಹೇಳಬೇಕಾದ್ರೆ ಫಸ್ಟ್ ವಾಕ್ಯ ಇದು ಬರುತ್ತೆ, ಅದು ಬೇರೆನೆ ಅಂತ. ಯಾಕೆ ಹಾಗನ್ಸುತ್ತೆ ಅಂದರೆ, ಒಂದಷ್ಟು ನಾನೊಂದು 5-6 ವರ್ಷಗಳ ಕಾಲ ಸ್ವರೂಪದಲ್ಲಿದ್ದೆ. ಹಾಗೆ ಒಂದಿಷ್ಟು ಜನ ಸ್ಟೂಡೆಂಟ್ಸು ಸ್ವರೂಪದಿಂದ ದಾಟಿ ಹೋಗಿದ್ದಾರೆ. ಅವರಿಗೆ ಅದು ಬೇರೆ ಅಂತ ಯಾಕೆ ಅನ್ನಿಸ್ತದೆ ಅಂದರೆ, ಆ ಅನುಭವಗಳು, ಅದನ್ನು ಎಕ್ಸ್ಪೀರಿಯನ್ಸ್ ಅಂತ ಹೇಳೋದೇ ಚಂದ ಅಂತ ಅನಿಸುತ್ತೆ. ಯಾಕಂದರೆ ಆ ಅನುಭವ ಕಟ್ಟಿಕೊಟ್ಟ ಬದುಕು, ಗುಣ, ಸ್ವಭಾವ ಏನಿದೆ ಅದು ನಾವು ಬಿಟ್ಟು ಬಂದ ಮೇಲೂ ನಮ್ಮನ್ನು ಹಿಂಬಾಲಿಸ್ಕೊಂಡು ಬಂದಿದೆ. ಹಾಗಾಗಿ ನಾನು ಯಾರಾದರೂ ಸ್ವರೂಪದಲ್ಲಿ ಏನು ಕಲಿಸ್ತಾರೆ ಅಂತ ಕೇಳಿದ್ರೆ, ನನಗೆ ಮೆಮೊರಿ ಟೆಕ್ನಿಕ್ ಕಲಿಸ್ತಾರೆ, ಕೈ ಭಾಷೆ ಮೆಕ್ಕೆ ಭಾಷೆ ಕಲಿಸ್ತಾರೆ, ಅಥವಾ ಕಣ್ಣು ಭಾಷೆ ಕಲಿಸ್ತಾರೆ ಅಂತ, 2 ಕೈಯಲ್ಲಿ ಬರೆಯೋದು ಕಲಿಸ್ತಾರೆ. ಹೀಗೆಲ್ಲ ಹೇಳಲಿಕ್ಕೆ ಮನಸ್ಸಾಗಲ್ಲ, ಯಾಕೆಂದರೆ ಅದು ತುಂಬ ಬಾಲಿಶ ಅಂತ ಅನಿಸುತ್ತೆ. ಈಗಿನ ಆಧುನಿಕ ಜೀವನದಲ್ಲಿ, ಈಗಿನ ಆಧುನಿಕ ಸೊಸೈಟಿ, ಮಾಡರ್ನೈಸ್ಡ್ ಸೊಸೈಟಿ, ವೆಸ್ಟರ್ನೈಸ್ಡ್ ಸೊಸೈಟಿ ಹೇಳ್ತಾರಲ್ಲ, ಅದರಲ್ಲಿ ಸರ್ಟಿಫಿಕೇಟೇ ಎಲ್ಲದಕ್ಕೂ ಮುಖ್ಯ. ಎಲ್ಲ ಜೀವನ ಎಂಬುದು ಸರ್ಟಿಫಿಕೇಟಿಗೋಸ್ಕರ ಜೀವಿಸುವುದು. ಒಬ್ಬ ಮನುಷ್ಯ ಕೆಲಸ ಸಿಕ್ಕುದು ಸರ್ಟಿಫಿಕೇಟ್ ಆಧರಿಸಿಯೇ, ಗ್ರೇಡ್ ನೋಡಿಕೊಂಡು ಒಳ್ಳೆ ಕೆಲಸ ಅದು ಇದು ಎಲ್ಲ ಸಿಗ್ತದೆ. ಹಾಗೆಯೇ ಆಗಿಬಿಟ್ಟಿದೆ. ಆದರೆ ನಾನು ಸ್ವರೂಪಕ್ಕೆ ಬಂದ ಕೂಡಲೇ ಸರ್ಟಿಫಿಕೇಟ್ ಎಂಬುದು ಖಾಲಿ ಒಂದು ಕಾಗದ, ಆದರೆ ಅದು ಒಂದು ಬೇಕು. ಈಗ ಜೀವನ ಮಾಡಬೇಕಾದ್ರೆ ಅನಿವಾರ್ಯ ಅದು. ಆದರೆ ಖಾಲಿ ಒಂದು ಕಾಗದ. ನಿನ್ನ ಒಳಗೆ ಏನು ಒಂದು ಸ್ಪೆಷಾಲಿಟಿ ಉಂಟು, ನಿನ್ನ ಒಳಗೆ ಏನು ಎಬಿಲಿಟಿ ಉಂಟು, ಅದನ್ನು ನೀನು ತೋರಿಸ್ಬೇಕು. ನಿನಗೇನೆ ನೀನು ಸೆಲ್ಫ್ ರೆಸ್ಪೆಕ್ಟ್ ಮಾಡಬೇಕು, ಸೆಲ್ಫ್ ಕಾನ್ಫಿಡೆನ್ಸನ್ನು ತುಂಬಬೇಕು ಅಂತೇಳಿ ಹೇಳಿಕೊಟ್ಟವರು ನಮ್ಮ ಗೋಪಾಡ್ಕರ್ ಸರ್ ಗುರುಗಳು. ನಾನು ಡ್ರಾಯಿಂಗ್ ಸರ್ ಆಗಿ, ಡ್ರಾಯಿಂಗ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೇನೆ ಒಂದು ಸ್ಕೂಲಲ್ಲಿ. ನಾನು ಪೇಂಟಿಂಗ್ ಮಾಡ್ತೇನೆ, ನಾನು ನೈಲ್ ಆರ್ಟ್ ಮಾಡ್ತೇನೆ, ಮತ್ತು ಕ್ರೈಮ್ಸಲ್ಲಿ ಸ್ವಲ್ಪ ಗೀಗ್ತಾ ಇರ್ತೇನೆ. ಮತ್ತು ಮಕ್ಕಳೊಟ್ಟಿಗೆಲ್ಲ ಸೇರ್ಕೊಂಡು ಸಮ್ಮರ್ ಕ್ಯಾಂಪ್ ಎಲ್ಲ ಮಾಡ್ತಾ ಇರ್ತೇನೆ. ಅವರೊಟ್ಟಿಗೆ ಅವ್ರಿಗೆ ಮಿಮಿಕ್ರಿ ಹೇಳ್ಕೊಡ್ತಾ ಇರ್ತೇನೆ. ಹಾಗೆ ತುಂಬ ಏನೇನೋ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು 10ನೇ ಕ್ಲಾಸಿಗೆ ಬರುವಾಗ ABCD ಕೂಡ ಬರ್ತಿರ್ಲಿಲ್ಲ. ಅದಕ್ಕೋಸ್ಕರ ಯಾಕೆ ಹೇಳ್ತೀನಿ ಅಂದರೆ, ಸ್ವರೂಪಕ್ಕೆ ಬಂದ ನಂತರ ಖಾಲಿ ಓದೋದು ಮಾತ್ರ ಅಲ್ಲ, ಆ ಓದೋದೊಟ್ಟಿಗೆ ಬೇರೆ ಬೇರೆ ಟ್ಯಾಲೆಂಟ್ ಎಲ್ಲ ಸಿಗ್ತಾ ಬಂತು. ಆ ಸ್ವರೂಪದಿಂದ ಬಂದ ನಂತರ ನನಗೆ ಗೊತ್ತಾಯಿತು ಏನೋ ನನ್ನಲ್ಲಿ ಇದೆ ಅಂತ. ಸೊ ಹಾಗಾಗಿ ನಿಮ್ಮ ಮಕ್ಕಳಿಗೆ ಕೂಡ ಈಗ ಟ್ಯಾಲೆಂಟ್ ಇರ್ಬೋದು, ಅವರು ಕೂಡ ಹುಡುಕೋದ್ರಲ್ಲಿ ಎಲ್ಲೋ ಸೋತಿರ್ಬೋದು. ಸೊ ಅದಕ್ಕೊಮ್ಮೆ ಸ್ವರೂಪಕ್ಕೆ ಬನ್ನಿ, ಅಲ್ಲಿ ಏನೋ ಒಂದು ಸಿಗ್ತದೆ ನಿಮಗೆ. ನಿಮ್ಮಲ್ಲಿ ನಿಮ್ಮ ಮಕ್ಕಳಿಗೆ ಏನೋ ಕಳ್ಕೊಂಡಿರೋದು ಅಲ್ಲಿ ಸಿಗ್ತದೆ. ಬನ್ನಿ, ಎಲ್ಲರೂ ಭಾಗವಹಿಸಬೇಕು. ಈ ಕ್ಯಾಂಪಲ್ಲಿ ತಾವು ಪಡೆದಂತಹ ವಿಶೇಷ ಅನುಭವಗಳೊಂದಿಗೆ ತಮ್ಮ ಮಕ್ಕಳ ಜೊತೆ ಪೋಷಕರು ಕೂಡ ಭಾಗವಹಿಸಬೇಕಾದಂತಹ ಶಿಬಿರ ಅಂತ ಇದ್ರೆ ಅದು ಖಂಡಿತವಾಗಿ ಕೂಡ ಸ್ವರೂಪ ಮೆಮೊರಿ ಕ್ಯಾಂಪ್. ಮಕ್ಕಳು ಬದಲಾಗಬೇಕು, ಮಕ್ಕಳು ಸರಿಯಿಲ್ಲ ಅಂತ ಹೇಳುವಂತಹ ಪೋಷಕರಿಗೆ ಬಹಳ ಮುಖ್ಯವಾಗಿ ಈ ಕ್ಯಾಂಪ್ ಉಪಯೋಗ ಆಗ್ತದೆ ಅಂತ ಅನಿಸ್ತದೆ. ಈ ಕ್ಯಾಂಪಿನ ಪ್ರತಿ ಭಾನುವಾರಗಳಲ್ಲಿ ಪೋಷಕರ ಜೊತೆ ನಡೆಸಿಕೊಡುವಂತಹ ಸಂವಾದ ಬಹಳ ವಿಭಿನ್ನವಾಗಿರ್ತದೆ. ಪೋಷಕರು ತಮ್ಮನ್ನು ತಾವೆಲ್ಲಿದ್ದೇವೆ ಅಂತ ಹುಡುಕಿಕೊಳ್ತಾ ಈ ಮೂಲಕ ಮಕ್ಕಳಲ್ಲಿ ಬದಲಾವಣೆ ಕಾಣಬಹುದಾದಂತಹ
ಅವಕಾಶ ಈ ಕ್ಯಾಂಪಲ್ಲಿ ಇರ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಈ ಸ್ವರೂಪ ಶಿಬಿರಕ್ಕೆ ತಾವಾಗಮಿಸಿ ವಿಶೇಷವಾದ ಅನುಭವವನ್ನು ಪಡ್ಕೊಳ್ಳಿ. ತಮ್ಮ ನಿರೀಕ್ಷೆಯಂತೆ ತಮ್ಮ ಬದುಕನ್ನು ಸೃಜನಶೀಲವಾಗಿ, ಕ್ರಿಯಾಶೀಲವಾಗಿ ಮತ್ತು ಮೌಲ್ಯಯುತವಾಗಿ ಕಟ್ಟಿಕೊಳ್ಳಿ ಅಂತ ಕೇಳಿಕೊಳ್ತಾ ಇದ್ದೇನೆ.